ಎಲ್ರಿಗೂ ನಮಸ್ಕಾರ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಾನು 8 ತಿಂಗಳಾಗಿದೆ ಅಷ್ಟೇ. ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ಏನಕ್ಕೆ ಅಂತಂದರೆ 2 ನಿಮಿಷದಲ್ಲಿ ನನ್ನ ಅನುಭವ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಕೊನೆ ಪಕ್ಷ ಒಂದು 5 ನಿಮಿಷ ಹೇಳಿದ್ರೆ ಆ 5 ನಿಮಿಷದಲ್ಲಿ ನಾನೇನಾದರೂ ನನ್ನ ಅನುಭವನ ನಿಮಗೆ ಹಂಚ್ಬೋದು. ಮಕ್ಕಳನ್ನ ಬೆಳೆಸೋ ರೀತಿನ ನಾನು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಯಾವ ರೀತಿ ಮಕ್ಕಳನ್ನ ಬೆಳೆಸಿದ್ರೆ ಮುಂದೆ ಉತ್ತಮ ಪ್ರಜೆಯಾಗಿ ವಯಸ್ಸಾದಾಗ ತಂದೆ ತಾಯಿನ ನೋಡ್ಕೊಳ್ತಾರೆ. 1ನೇದು. 2ನೇದು, ಅವರು ಯಾವುದೇ ರೀತಿ ತಂದೆ ತಾಯಿಗೆ ಕೆಟ್ಟ ಹೆಸರು ತರ್ದಿರ ಬೆಳಿಬೇಕು ಅದು. ಆಮೇಲೆ ನನ್ನ ಅನುಭವ ಇನ್ನೊಂದು ಏನು ಗೊತ್ತಾ, 3 ಕಾಸಿಂದ ಪೈಸೆಯಿಂದ ನಾನು ನೋಡಿರೋಳು. ಸೊ ಅದೆಲ್ಲ ತೋರಿಸಿ ನಿಮಗೆ ನನ್ನ ಅನುಭವ ಹೇಳ್ತೀನಿ. ಎಷ್ಟು ಬೆಲೆ ಇತ್ತು, ಏನಾಯಿತು, ನನ್ನ ಜೀವನ ಹೇಗಾಯಿತು, ಇವಾಗ ನನ್ನ ಆರೋಗ್ಯ ಇಷ್ಟು ಚೆನ್ನಾಗಿರೋದಕ್ಕೆ ಏನು ಕಾರಣ ಅಂತ ನಿಮಗೆಲ್ಲನೂ ನಾನು ಶೇರ್ ಮಾಡ್ತೀನಿ. ಇದಾದರೆ ಒಂದು 5 ನಿಮಿಷ ಮಾತಾಡ್ಬೋದು, ವಿಷಯನ ಒಂಚೂರು ನಿಮಗೆ ತಲುಪ್ಸೋಕ್ಕಾಗುತ್ತೆ. ಅದೇನಾಗುತ್ತೆ ಗೊತ್ತಾ, ನನಗೆ 2 ನಿಮಿಷ ಇನ್ಸ್ಟಾಗ್ರಾಮ್, 1.5 ನಿಮಿಷದಲ್ಲಿ ನಾನೇನು ಹೇಳೋಕ್ಕಾಗ್ತಾ ಇಲ್ಲ. ಈಗ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ HM ಆಗಿ ರಿಟೈರ್ಡ್ ಆಗಿ ಇವಾಗ ಈ ಸ್ಕೂಲಲ್ಲಿ HM ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ 70 ವರ್ಷದ ಅನುಭವ ನಿಮಗೆ ಶೇರ್ ಮಾಡ್ತೀನಿ. ಈಗಲೂ ನೀವು ಆರೋಗ್ಯನ ನೋಡ್ಕೋಬೋದು, ಆರೋಗ್ಯನ ಕುದುರಿಸ್ಕೋಬೋದು. ಒಂದು ವಯಸ್ಸಾದಮೇಲೆ ಎಲ್ಲರೂ ನಮ್ಮನ್ನು ಇಷ್ಟಪಡೋ ಥರ ನಾವು ಹೇಗೆ ನಡ್ಕೋಬೇಕು, ಹೇಗಿರಬೇಕು ನಾವು ಅನ್ನೋದು ನನ್ನ ಅನುಭವ ನಿಮಗೆ ಹೇಳ್ತೀನಿ. ಎಲ್ಲ ಸಂಘಗಳಲ್ಲೂ, ಎಲ್ಲ ಜಾಗಗಳಲ್ಲೂ, ಎಲ್ಲ ವಿಷಯಗಳಲ್ಲೂ ನಾವು ಹೇಗಿರಬೇಕು, ಹೇಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇರಬೇಕು. ನಾವು ಎಲ್ಲೂ ಮಾತಾಡೋಕ್ಕೆ ಹೋಗ್ಬಾರ್ದು, ಎಲ್ಲೂ ಹೇಳೋಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ, ನನಗೆಲ್ಲ ಗೊತ್ತು, ನನಗೆ ಅನುಭವ ಆಗ್ಬಿಟ್ಟಿದೆ, ನನಗೆ ವಯಸ್ಸಾಗ್ಬಿಟ್ಟಿದೆ, ನೀವು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂದರೆ ಅವ್ರು ಕೇಳಲ್ಲ. ಅವರು ಮೇಡಮ್ ನೀವು ಹೆಲ್ತಿಯಾಗಿದ್ದೀರಲ್ಲ, ನಿಮ್ಮ ಹೆಲ್ತ್ ಟಿಪ್ಸ್ ಕೊಡಿ. ಮೇಡಮ್ ನಿಮ್ಮ ಮಗ ಇಲ್ಲಿ ಹಿಂಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಪೇರೆಂಟ್ಸ್ ಹತ್ರ, ಹೆಂಗೆ ಕಲ್ತ್ಕೊಂಡ? ಮೇಡಮ್ ನಿಮ್ಮ ಮಗ ಸಿವಿಲ್ ಸರ್ವಿಸ್ ಮಾಡಿದಾನಲ್ಲ, ಆದರೂ ಇದರಲ್ಲಿದ್ದಾನಲ್ಲ, ಹೇಗಾಯಿತು, ಯಾಕೆ ಕೆಲಸಕ್ಕೆ ಹೋಗಲಿಲ್ಲ? ಇದೆಲ್ಲ ಒಂದೊಂದು ನೀವು ಕೇಳ್ದಂಗೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹೆಲ್ತಿಯಾಗಿದ್ದರೆ ವೆಲ್ತು. ಆಮೇಲೆ ನೀವೇನು ಮಾಡ್ತೀರಾ, ಬರೀ ದುಡ್ಡು, ಬರೀ ಕಾಸು, ಬರೀ ಸಂಪಾದನೆ, ಆಸ್ತಿ. ಮಕ್ಕಳಿಗೆ ಆಸ್ತಿ ಇಡೋದಲ್ಲ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿಟ್ಕೊಂಬಿಡ್ಬೇಕು. 70 ವರ್ಷದಲ್ಲಿ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಜೀವನ ಹೇಗಾಯಿತು, ಹೇಗೆ ನಡ್ಸ್ಕೊಂಡು ಬಂದೆ, ನನ್ನ ಊಟದ ಪದ್ಧತಿ ಏನೋ, ನನ್ನ ಕೆಲಸಗಳೇನೋ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಏನು ಮಾಡ್ತಾಯಿದ್ದೀನಿ, ಒಂದೊಂದು ದಿನಕ್ಕೆ 5 ನಿಮಿಷ ಹೇಳ್ತೀನಿ. ಅದನ್ನು ತಿಳ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಇವತ್ತೇ ಓಪನ್ ಮಾಡ್ತಾ ಇರೋದು ನನ್ನ ಚಾನಲ್ನ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮಗೆ ನನ್ನ ಅನುಭವ ಎಲ್ರಿಗೂ ತಿಳಿಸ್ತೀನಿ. ಎಲ್ಲರೂ ಆರೋಗ್ಯವಾಗಿರಬೇಕು, ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನ. ಓಕೆ, ಬಾಯ್, ಥ್ಯಾಂಕ್ ಯು.